ಆರ್ಸಿಬಿ ಫ್ಲಾಗ್ ಹಿಡಿದು ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ರೌಂಡ್ಸ್ ಹೊಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಆರ್ಸಿಬಿಯ ಬಾವುಟವನ್ನ ಹಿಡ್ಕೊಂಡು. ಆರ್ಸಿಬಿಯ ಫ್ಲಾಗ್ ಹಿಡಿದು ಡಿಕೆ ಶಿವಕುಮಾರ್ ರೌಂಡ್ಸ್ ಹೊಡಿತಾ ಇದ್ದಾರೆ. HAL ನಿಂದ ಬರ್ತಿದ್ದ ವೇಳೆ ಡಿಕೆ ಸೆಲೆಬ್ರೇಷನ್. ಕಾರಿನಲ್ಲಿ ಬರ್ತಿದ್ದ ವೇಳೆ ಆರ್ಸಿಬಿ ಫ್ಲಾಗ್ ಹಿಡಿದು ಚೇರ್ ಅಪ್ ಮಾಡಿದ್ದಾರೆ. ಆರ್ಸಿಬಿ ಫ್ಲಾಗ್ ಹಿಡಿದು ಡಿಕೆ ಶಿವಕುಮಾರ್ ರೌಂಡ್ಸ್ ಹೊಡಿತಾ ಇರೋದು. ಎಸ್, ದೃಶ್ಯ ನೋಡಿ ಇದನ್ನ. ಒಂದು ಕಡೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ, ಮತ್ತೊಂದು ಕಡೆ ನಮ್ಮ ರಾಜ್ಯದ DCM ಡಿಕೆ ಶಿವಕುಮಾರ್ ಕೈಯಲ್ಲಿ ಆರ್ಸಿಬಿಯ ಬಾವುಟವನ್ನ ಹಿಡ್ಕೊಂಡಿದ್ದಾರೆ. ಆರ್ಸಿಬಿ ಫೈನಲ್ಗೆ ಹೋಗಿದೆ ಅನ್ನೋ ಖುಷಿಯನ್ನ ಅವರು ಕೂಡ ಹಂಚಿಕೊಂಡಿದ್ರು. ಒಂದು ವಿಡಿಯೋ ಮುಖೇನ ನಾವೇ ಗೆಲ್ಲೋದು, ಈ ಸಾರಿ ಕಪ್ ನಮ್ದೇ ಆಗುತ್ತೆ ಅಂತ ಹೇಳ್ಕೊಂಡಿದ್ರು. ಆರ್ಸಿಬಿ ಕಪ್ ಗೆದ್ದಾಗಿದೆ. ಈಗ ಬಾವುಟವನ್ನ ಹಿಡ್ಕೊಂಡು ರೌಂಡ್ಸ್ ಹೊಡಿತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. DCM ಡಿಕೆ ಶಿವಕುಮಾರ್ ಈಗಾಗಲೇ ವಿಧಾನಸೌಧದ ಮುಂದೆ ನಮ್ಮ ಆರ್ಸಿಬಿಯ ಲಾಯಲ್ ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ. ಅಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿರುವಂತಹ ಸಂಭ್ರಮ ಬೆಂಗಳೂರಲ್ಲಿ ಮುಗಿಲು ಮುಟ್ತಾ ಇದೆ. ಬೆಂಗಳೂರಿನ ವಿಧಾನಸೌಧದ ಮುಂದೆ ಸಾಕಷ್ಟು ಆರ್ಸಿಬಿ ಅಭಿಮಾನಿಗಳು ಸೇರುವಂತದ್ದು. ನನ್ನ ಬಲಭಾಗದಲ್ಲಿ ನೀವು ನೋಡಬಹುದು ಯಾವ ರೀತಿ ಸಂಭ್ರಮ ಇಲ್ಲಿದೆ ಅಂತಂದ್ರೆ, ಸಾಕಷ್ಟು ಶಾಲಾ ಕಾಲೇಜಿನ ಹುಡುಗರು ಇಲ್ಲಿ ಆಗಮಿಸಿ ತಮ್ಮ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಮ್ಯಾಚ್ ಸಿಗಿದ್ದು ಖುಷಿಯಲ್ಲಿರುವಂತಹ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ಸಂತಸವಾದ ಸುದ್ದಿಯನ್ನ ಕೊಡ್ತಿರುವಂತದ್ದು ರಾಜ್ಯ ಸರ್ಕಾರ. ಆರ್ಸಿಬಿ ಆಟಗಾರರಿಗೆ ಇವತ್ತು ಇಲ್ಲಿ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಆರ್ಸಿಬಿ ಅಭಿಮಾನಿಗಳನ್ನ ನೋಡಿಕೊಳ್ಳುವಂತ ಒಂದು ಅವಕಾಶವನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿಕೊಟ್ಟಿದೆ. ಹೀಗಾಗಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಸಾಕಷ್ಟು ಖುಷಿಯಲ್ಲಿದ್ದಾರೆ. ಆರ್ಸಿಬಿಯ ಸಾಂಗ್ ಗಳನ್ನ ಹಾಕಿ ಡ್ಯಾನ್ಸ್ ಅನ್ನ ಮಾಡ್ತಿದ್ದಾರೆ, ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ಸಾಕಷ್ಟು ಟಿ ಶರ್ಟ್ ಗಳನ್ನ ಧರಿಸಿ ಒಂದು ಸಂಭ್ರಮ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಂಜೆ 4 ಗಂಟೆಗೆ ವಿರಾಟ್ ಕೊಹ್ಲಿ ಅವರ ಟೀಮ್ ಇಲ್ಲಿ ಆಗಮಿಸ್ತಿರೋದ್ರಿಂದ ಅವರನ್ನ ನೋಡ್ಬೇಕನ್ನುವ ಖುಷಿಯಲ್ಲಿ, ಅವರನ್ನ ಕಣ್ ತುಂಬಿ ಬೆಳಕನ್ನುವ ಖುಷಿಯಲ್ಲಿ ಎಲ್ಲ ಬೆಂಗಳೂರಿನ ಜನರು ಬರ್ತಿದ್ದಾರೆ. ಆಟೋ ಚಾಲಕರೊಬ್ರು ನೋಡಬಹುದು ನೀವು, ಅವರು ತಮ್ಮ ಹೆಗಲ ಮೇಲೆ ಸೌಂಡ್ ಬಾಕ್ಸ್ ಅನ್ನ ಇಟ್ಕೊಂಡು ಸಂಭ್ರಮ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿಗೆ ಜೈಕಾರವನ್ನು ಹಾಕ್ತಿರುವಂತದ್ದು. ಆರ್ಸಿಬಿ 18 ವರ್ಷಗಳ ಬಳಿಕ ಗೆಲುವನ್ನು ಸಾಧಿಸಿದೆ, ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ. 18 ವರ್ಷ ಕಪ್ಪಿಲ್ಲುವಂತ ಒಂದು ಸಾಕಷ್ಟು ಏನು ನಿರಾಸೆ ಆಗಿದ್ರು. ಆದ್ರೆ ನಿನ್ನೆ ನಡೆದ ಪಂಜಾಬ್ ಜೊತೆಗೆ ಮ್ಯಾಚ್ ಅನ್ನ ಅವರು ಗೆದ್ದಿರೋದ್ರಿಂದ ಆರ್ಸಿಬಿ ಅಭಿಮಾನಿಗಳ ಈ ಸಂತಸ ಇಮ್ಮಡಿಯಾಗಿದೆ. ಅದರ ಜೊತೆಗೆ ಸಾಕಷ್ಟು ಸೆಲೆಬ್ರೇಷನ್ ಅನ್ನ ಕೂಡ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಸಂಜೆ 4 ಗಂಟೆಗೆ ಇಲ್ಲಿ ವಿಧಾನಸೌಧದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಗೌರವವನ್ನು ಸಲ್ಲಿಸುತ್ತಾರೆ. ತಂಡದ ಅಭಿಮಾನಿಗಳಿದ್ದಾರೆ ಮಾತಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಇಲ್ಲಿ ನನ್ನ ಬಲಭಾಗದಲ್ಲಿ ಮೇಡಮ್ ಮೇಡಮ್ ಎಷ್ಟು ಖುಷಿ ಇದೆ? ತುಂಬಾ ಸರ್, ತುಂಬಾ ಹೇಳಕ್ ಆಗ್ದಿರೋ ಅಷ್ಟು ಖುಷಿ ಎಲ್ಲರಿಗೂ. ಆಕ್ಚುಲಿ 18 ವರ್ಷ ಕಪ್ ಇಲ್ಲ ಅನ್ನೋದೊಂದು ನಿರಾಸೆ ಇತ್ತು, ಅದು ಕೂಡ ಈಡೇರಿದೆ, ಕನಸು ಈಡೇರಿದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಒಂಥರ ಏನೋ ಒಂದು ಅಚೀವ್ಮೆಂಟ್ ಅಂತ ಭಾರಿ ಖುಷಿ ಆಗ್ತಾ ಇದೆ ಸರ್. ಅಚೀವ್ಮೆಂಟ್ ಆಕ್ಚುಲಿ RCBಗೆ. ಇವತ್ತು ಕಪ್ ಗೆದ್ದಿರೋ ಖುಷಿ ಒಂದ್ ಕಡೆ ಆದ್ರೆ RCB ಆಟಗಾರರಿಗೆ ಸೆಲೆಬ್ರೇಷನ್ ಮಾಡ್ತಿದ್ರಿ, ಅದ್ರ ಜೊತೆಗೆ ಸಂಭ್ರಮ, ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಸರ್ಕಾರ ಮಾಡ್ತಿದೆ. ಎಷ್ಟು ಖುಷಿ ಪಡುತ್ತೆ? ಎಲ್ಲರಿಗೂ ಖುಷಿ ಸರ್. ಇಡೀ ಕರ್ನಾಟಕದ ಜನನೇ ಖುಷಿ ಪಡ್ತಿದ್ದಾರೆ. ಅದಕ್ಕೆ ನಾವು ಇದನ್ನ ವಿಟ್ನೆಸ್ ಮಾಡಕ್ಕೆ ಅಂತ ಖುದ್ದಾಗಿ ಇಲ್ಲಿ ಬಂದಿದ್ದೀವಿ. ಸೊ ಭಾರಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು RCB ಅಭಿಮಾನಿಯ ಮಾತಾದ್ರೆ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ವಿರಾಟ್ ಕೊಹ್ಲಿ ತಂಡವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಕಾತರದಿಂದ RCB ಅಭಿಮಾನಿಗಳು ಕಾಯ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. 18 ವರ್ಷದಿಂದ ಒಂದು ಲೆಕ್ಕ ಅಂದ್ಮೇಲೆ ಇನ್ನೇನು ಒಂದು ಲೆಕ್ಕನೇ ಅಣ್ಣ.
ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ವಿಧಾನಸೌಧದ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ RCBಯ ಲಾಯಲ್ ಫ್ಯಾನ್ಸ್ ಬಂದು ಸೇರಿದ್ದಾರೆ. ಚಾಂಪಿಯನ್ಸ್ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ RCBಯ ಅಭಿಮಾನಿಗಳು. ನಿನ್ನೆ ರಾತ್ರಿಯಿಂದಲೂ RCBಯ ಫ್ಯಾನ್ಸ್ ನಿದ್ದೆನೇ ಮಾಡಿಲ್ಲ. ಇಡೀ ಬೆಂಗಳೂರಿನಾದ್ಯಂತ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆಯಿತು. ಇಡೀ ರಾಜ್ಯಾದ್ಯಂತಲೂ ಕೂಡ ಇವತ್ತು RCBಯ ಪರೇಡ್ ಇರುತ್ತೆ ಅಂತ ತಿಳ್ಕೊಂಡು ಓಡೋಡ್ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿನತ್ತ RCBಯ ಅಭಿಮಾನಿಗಳು. ಕಪ್ ನೋಡೋದಕ್ಕೆ, ಕಪ್ ಗೆದ್ದಿರುವಂತ ನಮ್ಮ ಹುಲಿಗಳನ್ನ ನೋಡೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ RCB ಫ್ಯಾನ್ಸ್ ಬರ್ತಾ ಇದ್ದಾರೆ. ನೋಡಿ, ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ವಿಧಾನಸೌಧದ ಮುಂಭಾಗ ಮೆಟ್ಟಿಲುಗಳೇನಿದಾವಲ್ಲ, ಅಲ್ಲೇ ಒಂದು ಕಾರ್ಯಕ್ರಮ ಚಿಕ್ಕದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಸಂಜೆ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ RCBಯ ಆಟಗಾರರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ. 18 ವರ್ಷಗಳ ಕನಸು ನನಸಾದಂಥ ದಿನ, 18 ವರ್ಷಗಳ ವನವಾಸ ಅಂತ್ಯವಾದಂಥ ದಿನ, ಎಲ್ಲ ಅಭಿಮಾನಿಗಳು ಕಣ್ಣೀರಾದಂಥ ದಿನ ನಿನ್ನೆ. ಎಲ್ಲ ಆಟಗಾರರು ಕೂಡ, ಅದರಲ್ಲೂ RCB ಅಂತ ಅಂದರೆ ಕಿಂಗ್ ಕೊಹ್ಲಿ ಅಂತ ಅಂದರೆ RCB. ಸೋತ್ರು ಕೂಡ RCB ಜೊತೆಗೆ ಇರ್ತೀವಿ, ಗೆದ್ರು ಕೂಡ RCB ಜೊತೆಗೆ ಇರ್ತೀವಿ ಅಂತ ಹೇಳ್ಕೊಂಡಿದ್ದಂಥ ನಮ್ಮ RCB ಅಭಿಮಾನಿಗಳು ಬಸ್ನಲ್ಲಿ IPL ಕಪ್ ಹಿಡಿದಿರೋ ಕೊಹ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕೊಹ್ಲಿ ಫುಲ್ ಜೋಶ್ನಲ್ಲಿದ್ದಾರೆ, ಫುಲ್ ಖುಷ್ ಆಗಿದ್ದಾರೆ. ಬಸ್ನಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ ವಿರಾಟ್ ಕೊಹ್ಲಿ. ಗೊತ್ತವರಿಗೆ ಬೆಂಗಳೂರಿನ ಅಭಿಮಾನಿಗಳು ಹೆಂಗೆ ಅಂತ ಹೇಳಿ ಟ್ರೋಫಿ ಹಿಡಿದು ಬಸ್ನಲ್ಲೇ ಸಂಭ್ರಮಿಸಿದ್ದಾರೆ ಕಿಂಗ್ ಕೊಹ್ಲಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಬಸ್ನಲ್ಲಿ IPL ಕಪ್ ಹಿಡಿದುಕೊಂಡು ಕೊಹ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅವರನ್ನ ಕರ್ಕೊಂಡು ಬರ್ತಾ ಇದೆ. ಎಷ್ಟು ಅದ್ಭುತವಾಗಿದೆ. ಈ ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ವಿ, ಈ ದಿನಕ್ಕಾಗಿ ಪ್ರತಿಯೊಬ್ಬರು ಕಾಯ್ತಾ ಇದ್ರು. RCB ಅಭಿಮಾನಿಗಳು ಬಸ್ನಲ್ಲಿ ತಂಡ ಬರ್ತಾ ಇದೆ, ಇಡೀ ಟೀಮ್ ಇದೆ. ವಿರಾಟ್ ಕೊಹ್ಲಿ ಅವರು ಮುಂದೆನೇ ಕೂತಿದ್ದಾರೆ, ಅದು ಕೂಡ ಕಪ್ ಹಿಡ್ಕೊಂಡು. ಅವರಿಗೆ ಗೊತ್ತು RCB ಅಭಿಮಾನಿಗಳ ಹೃದಯ ಮಿಡಿತ ಏನು ಅಂತ ಹೇಳಿ. RCB ಅಭಿಮಾನಿಗಳು ಏನನ್ನ ಬಯಸ್ತಾರೆ, ಅವರಿಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿನೇ ಮುಂದೆ ಅವರೇ ಕಪ್ ಹಿಡ್ಕೊಂಡು ಕೂತಿದ್ದಾರೆ, ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ, ನೋಡಿ ನಾವು ಗೆದ್ದು ಬಿಟ್ಟುವಿ ಅಂತ ಹೇಳಿ. ಇದು ವಿರಾಟ್ ಕೊಹ್ಲಿ ಮತ್ತು RCB ಅಭಿಮಾನಿಗಳ ನಡುವಿನ ಬಾಂಧವ್ಯ. ಹಾಗಾಗಿನೇ ಅಭಿಮಾನಿಗಳು ಯಾವತ್ತೂ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟುಕೊಡಲ್ಲ, ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಅಭಿಮಾನದಿಂದ ಕಾಣ್ತಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರು ನಿನ್ನೆ ಫೈನಲ್ ಗೆದ್ದ ತಕ್ಷಣ ಹೇಳಿರೋದು ಒಂದೇ ಮಾತು, ನಾವು ಈಗ ಅಹಮದಾಬಾದ್ನಲ್ಲಿದ್ದೀವಿ, ನನಗೆ ಬೆಂಗಳೂರಿಗೆ ಹೋದ್ಮೇಲೆ ಆ ಫ್ಯಾನ್ಸ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ಫ್ಯಾನ್ಸ್ ಒಂಥರ ಕ್ರೇಜಿ, ಅವ್ರನ್ನ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದ್ರು.
ನೋಡಿ ಜಾತ್ರೆ 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 ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೇಳಿ ಬರ್ತಾ ಇರುವಂತ ಸದ್ದು, ಒಂದೇ ಸದ್ದು, ಅದು RCB RCB RCB. ಜೊತೆಗೆ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಮತ್ತು ಟೀಮ್ ಅನ್ನ ನೋಡೋದಕ್ಕೆ ಅಂತಾನೆ ಕಾದು ಕೂತಿದ್ದಂತ ಅಭಿಮಾನಿಗಳು ಈಗ ನಮ್ಮ RCB ಟೈಗರ್ಸ್ ಬಂದಾಗಿದೆ ಬೆಂಗಳೂರಿಗೆ, ಅವರನ್ನ ನೋಡ್ತಾ ಇದ್ದಾರೆ ನಮ್ಮ RCB ಅಭಿಮಾನಿಗಳು. ವಿರಾಟ್ ಕೊಹ್ಲಿ ಅವರ ಕೈಯಲ್ಲೇ